ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 24/11/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಅನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ. ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ವರ್ಷದಲ್ಲಿ ನೀಡಿತು? ಇದರ ಉತ್ತರ ಆಯ್ಕೆ ಸಿ 2008ರಲ್ಲಿ. 52ನೇ ಪ್ರಶ್ನೆ. ಯಾವ ವೇದವು ಭಾರತೀಯ ಸಂಗೀತದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ? ಇದರ ಉತ್ತರ ಆಯ್ಕೆ ಸಿ ಸಾಮವೇದ. 53ನೇ ಪ್ರಶ್ನೆ. ಮಾಳವಿಕಾಗ್ನಿಮಿತ್ರಂ ಬರೆದವರು? ಉತ್ತರ ಎ ಕಾಳಿದಾಸ. 54ನೇ ಪ್ರಶ್ನೆ. ಕೂಚಿಪುಡಿ ಮೂಲ ಹುಟ್ಟಿಕೊಂಡಿದ್ದು? ಇದರ ಉತ್ತರ ಆಯ್ಕೆ ಎ ಆಂಧ್ರ ಪ್ರದೇಶ್. 55ನೇ ಪ್ರಶ್ನೆ. ಕರ್ನಾಟಕದ ಪ್ರಸ್ತುತ ಗೃಹ ಸಚಿವರು? ಇದು ಆಯ್ಕೆ ಎ ಬಸವರಾಜ ಬೊಮ್ಮಾಯಿ. 56ನೇ ಪ್ರಶ್ನೆ. ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು? ಇದರ ಉತ್ತರ ಆಯ್ಕೆ ಸಿ ಬಾಲ್ ಗಂಗಾಧರ್ ತಿಲಕ್. 57ನೇ ಪ್ರಶ್ನೆ. ನಾಟ್ಯಶಾಸ್ತ್ರ ಭಾರತೀಯ ಸಂಗೀತದ ಮೂಲವನ್ನು ಬರೆದವರು ಯಾರು? ಇದರ ಉತ್ತರ ಆಯ್ಕೆ ಎ ಭರತ ಮುನಿ. 58ನೇ ಪ್ರಶ್ನೆ. ಕೆಳಗಿನ ಯಾವ 3 ಸುತ್ತಿನ ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿಯವರು ಭಾಗವಹಿಸಿದರು? ಇದರ ಉತ್ತರ ಆಯ್ಕೆ ಬಿ 2ನೇ ಸುತ್ತಿನ ಮೇಜಿನ ಸಮ್ಮೇಳನ. 59ನೇ ಪ್ರಶ್ನೆ. ಮಾನವೀಯ ಪರಿಹಾರ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಲು 1896ರಲ್ಲಿ ರಾಮಕೃಷ್ಣ ಮಿಷನ್ ಯಾರು ಸ್ಥಾಪಿಸಿದರು? ಇದರ ಉತ್ತರ ಆಯ್ಕೆ ಸಿ ಸ್ವಾಮಿ ವಿವೇಕಾನಂದ್. 60ನೇ ಪ್ರಶ್ನೆ. ಈ ಕೆಳಗಿನ ಯಾವ ಯುದ್ಧದ ಕೊನೆಯಲ್ಲಿ ವರ್ಸೈಲ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಇದರ ಉತ್ತರ ಆಯ್ಕೆ ಬಿ ಮೊದಲನೆಯ ಮಹಾಯುದ್ಧ. 61ನೇ ಪ್ರಶ್ನೆ. ಕರ್ನಾಟಕದಲ್ಲಿನ ಒಟ್ಟು ಪೊಲೀಸ್ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಇದರ ಉತ್ತರ ಆಯ್ಕೆ ಸಿ 31. 62ನೇ ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿನ ವಿಭಜಕಗಳು? ಆಯ್ಕೆ ಬಿ ಇದರ ಉತ್ತರ ಸಾವಯವ ವಸ್ತುಗಳನ್ನು ಅಜೈವಿಕ ರೂಪಗಳಾಗಿ ಪರಿವರ್ತಿಸುತ್ತವೆ. 63ನೇ ಪ್ರಶ್ನೆ. ಬೀಸಾಡಬಹುದಾದ ಪ್ಲಾಸ್ಟಿಕ್ ಫಲಕಗಳನ್ನು ಬಳಸಬಾರದು ಏಕೆಂದರೆ? ಇದರ ಉತ್ತರ ಆಯ್ಕೆ ಡಿ ಅವು ಜೈವಿಕ ವಿಘಟನೆಯವಲ್ಲದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. 64ನೇ ಪ್ರಶ್ನೆ. ಈ ಕೆಳಗಿನ ವಸ್ತುಗಳ ಗುಂಪುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಯವಲ್ಲ ವಸ್ತುಗಳನ್ನು ಮಾತ್ರ ಒಳಗೊಂಡಿರುತ್ತದೆ? ಇದರ ಉತ್ತರ ಆಯ್ಕೆ ಡಿ 2 ಮತ್ತು 4. ಎರಡನೇದು ಪಾಲಿಥಿನ್ ಮಾರ್ಜಕ PVC ಮತ್ತು ಪ್ಲಾಸ್ಟಿಕ್ ಬೇಕ್ಲೈಟ್ DDT ಇದರ ಉತ್ತರವಾಗಿದೆ. 65ನೇ ಪ್ರಶ್ನೆ. UV ಕಿರಣಗಳಿಗೆ ಮನುಷ್ಯರು ಅತಿಯಾಗಿ ಒಡ್ಡಿಕೊಳ್ಳುವ ಪರಿಣಾಮ? ಇದರ ಉತ್ತರ ಆಯ್ಕೆ ಸಿ 1 ಮತ್ತು 3. ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತದೆ ಮತ್ತು ಚರ್ಮದ ಕ್ಯಾನ್ಸರ್. ಇದರ ಉತ್ತರ ಸಿ ಆಗಿದೆ. 66ನೇ ಪ್ರಶ್ನೆ. ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಇದರ ಉತ್ತರ ಆಯ್ಕೆ ಬಿ ವ್ಯಾಪಾರದ ತಡೆ. 67ನೇ ಪ್ರಶ್ನೆ. ಸೆಜ್ ಎಂದರೆ? SEZS ಎಂದರೆ? ಇದರ ಉತ್ತರ ಆಯ್ಕೆ ಸಿ ಸ್ಪೆಷಲ್ ಎಕನಾಮಿಕ್ಸ್ ಝೋನ್. 68ನೇ ಪ್ರಶ್ನೆ. ಮಾಹಿತಿ ಹಕ್ಕು ಕಾಯ್ದೆಯು ಅಸ್ತಿತ್ವಕ್ಕೆ ಬಂದಿದ್ದು? ಆಯ್ಕೆ ಬಿ 2005ರಲ್ಲಿ. 69ನೇ ಪ್ರಶ್ನೆ.
ಆಯ್ಕೆ ಮಾಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಪ್ರತಿನಿಧಿಸುವ ಹಕ್ಕು ಮತ್ತು ಕೇಳಿಸುವ ಹಕ್ಕು. ಇದರ ಉತ್ತರ ಆಯ್ಕೆ ಎ, ಗ್ರಾಹಕರ ಹಕ್ಕುಗಳು. 70ನೆಯ ಪ್ರಶ್ನೆ, ಸರ್ಕಾರವು ನಿಗದಿಪಡಿಸುವ ಅಡೆತಡೆಗಳನ್ನು ತೆಗೆದುಹಾಕುವುದು. ಇದರ ಉತ್ತರ ಆಯ್ಕೆ ಎ, ಉದಾರೀಕರಣ. 71ನೇ ಪ್ರಶ್ನೆ, ಎ, ಬಿ ಮತ್ತು ಸಿ ಯು ಮಾಸಿಕ ವೇತನ 2:3:5 ಅನುಪಾತದಲ್ಲಿರುತ್ತವೆ. ಸಿ ಮಾಸಿಕ ವೇತನ ಎಗಿಂತ ರೂಪಾಯಿ 1,200 ಹೆಚ್ಚಿದರೆ ಬಿಯ ವಾರ್ಷಿಕ ಸಂಬಳವನ್ನು ಕಂಡುಹಿಡಿಯಿರಿ. ಇದರ ಉತ್ತರ ಆಯ್ಕೆ ಡಿ, ರೂಪಾಯಿ 1,200 ರೂಪಾಯಿ. ಬಿಡಿಸುವ ವಿಡಿಯೋವನ್ನು ಪೋಸ್ ಮಾಡಿ ಗಮನಿಸಿ. 72ನೇ ಪ್ರಶ್ನೆ, ಯಾವುದು ಕೃತಕ ಪರಿಹಾರ ವ್ಯವಸ್ಥೆ? ಇದರ ಉತ್ತರ ಆಯ್ಕೆ ಬಿ, ಬೆಳೆ ಕ್ಷೇತ್ರ. 73ನೇ ಪ್ರಶ್ನೆ, ಯಾವ ವಲಯದ ಸಾಲಗಳಲ್ಲಿ ಬ್ಯಾಂಕ್ಗಳು ಮತ್ತು ಸಹಕಾರಿ ವಲಯವನ್ನು ಸೇರಿಸಲಾಗಿದೆ? ಇದರ ಉತ್ತರ ಆಯ್ಕೆ ಎ, ಔಪಚಾರಿಕ ವಲಯ. 74ನೇ ಪ್ರಶ್ನೆ, BMI ಎಂದರೆ? ಇದರ ಉತ್ತರ ಆಯ್ಕೆ ಎ, ಬಾಡಿ ಮಾಸ್ ಇಂಡೆಕ್ಸ್. 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯ? ಇದರ ಉತ್ತರ ಆಯ್ಕೆ ಬಿ, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು. 76ನೇ ಪ್ರಶ್ನೆ, INS ವಿರಾಟ್ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸುತ್ತದೆ. ಇದರ ಉತ್ತರ ಆಯ್ಕೆ ಸಿ, ವಿಮಾನವಾಹಕ ನೌಕೆ. 77ನೇ ಪ್ರಶ್ನೆ, ರಾಷ್ಟ್ರೀಯ ಗ್ರಾಹಕ ಡ್ಯಾಶ್ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. ಇದರ ಉತ್ತರ ಆಯ್ಕೆ ಎ, ವಿವಾದಗಳ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. 78ನೇ ಪ್ರಶ್ನೆ, ಕ್ರೆಡಿಟ್ ಎನ್ನುವುದು ಸಾಲದಾತನು ಸಾಲಗಾರನಿಗೆ ಹಣ, ಸರಕು ಅಥವಾ ಸೇವೆಗಳ ಭರವಸೆ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನು ಸೂಚಿಸುತ್ತದೆ. ಇದರ ಉತ್ತರ ಆಯ್ಕೆ ಎ, ಭವಿಷ್ಯದ ಪಾವತಿಗೆ. 79ನೇ ಪ್ರಶ್ನೆ, ಕೈಗಾ 2 ಪ್ಲಾಂಟ್ ವಿದ್ಯುತ್ ಸರಬರಾಜು ಮಾಡುವುದು ಒಂದು. ಇದರ ಉತ್ತರ ಆಯ್ಕೆ ಸಿ, ಪರಮಾಣು ವಿದ್ಯುತ್ ರಿಯಾಕ್ಟರ್. 80ನೇ ಪ್ರಶ್ನೆ, ಪೊಲೀಸ್ ತನಿಖೆಗಾಗಿ ಸ್ವಯಂಚಾಲಿತ ಮಲ್ಟಿ ಮೋಡಲ್ ಬಯೋಮೆಟ್ರಿಕ್ ಗುರುತಿನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತ ಮೊದಲ ರಾಜ್ಯ ಯಾವುದು? ಇದರ ಉತ್ತರ ಆಯ್ಕೆ ಬಿ, ಮಹಾರಾಷ್ಟ್ರ. 81ನೇ ಪ್ರಶ್ನೆ, ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ, ಕರ್ನಾಟಕ. 82ನೇ ಪ್ರಶ್ನೆ, ಯಾವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಕಾಬಿಲ್ ಅನ್ನು ಸ್ಥಾಪಿಸಿದೆ? ಇದರ ಉತ್ತರ ಆಯ್ಕೆ ಸಿ, ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಖಚಿತಗೊಳಿಸಲು. 83ನೇ ಪ್ರಶ್ನೆ, ರಾಡಾರ್ ಅನ್ನು ಯಾವುದಕ್ಕೆ ಬಳಸಲಾಗುವುದು? ಇದರ ಉತ್ತರ ಆಯ್ಕೆ ಸಿ, ಆಕಾಶದಲ್ಲಿ ದೊಡ್ಡ ವಸ್ತುಗಳನ್ನು ಗೊತ್ತು ಮಾಡಲು ಮತ್ತು ಪತ್ತೆ ಹಚ್ಚಲು ರಾಡಾರ್ ಅನ್ನು ಉಪಯೋಗಿಸುತ್ತಾರೆ. 84ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯು ಯಾವುದಕ್ಕೆ ಕಾರಣವಾಗಿದೆ? ಇದರ ಉತ್ತರ ಆಯ್ಕೆ ಎ, ಹೆಚ್ಚಿನ ಮಾಲಿನ್ಯಕ್ಕೆ. 85ನೇ ಪ್ರಶ್ನೆ, ಮೋಹನ್ ಬಗಾನ್ ರತ್ನ 2019ಕ್ಕೆ ಯಾವ ಹಾಕಿ ಪಟುವನ್ನು ಆಯ್ಕೆ ಮಾಡಲಾಗಿದೆ? ಇದರ ಉತ್ತರ ಆಯ್ಕೆ ಬಿ, ಕೇಶವ್ ದತ್. 86ನೇ ಪ್ರಶ್ನೆ, ಯಾವ ದೇಶದ ವಿಜ್ಞಾನಿಗಳು ಸೆಣಬಿನ ನಾರನ್ನು ಕಡಿಮೆ ವೆಚ್ಚದ ಜೈವಿಕ ವಿಘಟನೀಯ ಸೆಲ್ಯುಲೋಸ್ ಹಾಳೆಗಳನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದರ ಉತ್ತರ ಆಯ್ಕೆ ಡಿ, ಬಾಂಗ್ಲಾದೇಶ್. 87ನೇ ಪ್ರಶ್ನೆ, ಸಚಿನ್ ತೆಂಡೂಲ್ಕರ್ ಅವರು ವಿಶ್ವಕಪ್ ದಾಖಲೆಯನ್ನು ಮುರಿದ ಇಕ್ರಮ್ ಅಲಿ ಖಿಲ್ ಯಾವ ದೇಶಕ್ಕೆ ಸೇರಿದವರು? ಇದರ ಉತ್ತರ ಆಯ್ಕೆ ಎ, ಅಫ್ಘಾನಿಸ್ತಾನ್. 88ನೇ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ತಾಪಮಾನ ಕೇಂದ್ರವನ್ನು ಈ ಕೆಳಗಿನ ಯಾವ ಪರ್ವತಗಳಲ್ಲಿ ಸ್ಥಾಪಿಸಲಾಗಿದೆ? ಇದರ ಉತ್ತರ ಆಯ್ಕೆ ಬಿ, ಮೌಂಟ್ ಎವರೆಸ್ಟ್. 89ನೇ ಪ್ರಶ್ನೆ, 2019ರ BBC ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿರುವ ಭಾರತೀಯ NGO ಯಾವುದು?
ಇದರ ಉತ್ತರ ಆಯ್ಕೆ ಡಿ ಅಕ್ಷಯ್ ಪಾತ್ರ. 90ನೇ ಪ್ರಶ್ನೆ, ಹಾಕ್ ಜೆಟ್ ಹಾರಾಟ ನಡೆಸಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು? ಇದರ ಉತ್ತರ ಆಯ್ಕೆ ಸಿ ಮೋಹನಾ ಸಿಂಗ್. 91ನೇ ಪ್ರಶ್ನೆ, ಯಾವ ದೇಶದ ವಿಜ್ಞಾನಿಗಳು ರಾಮಾನುಜ ಮಿಷನ್ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದರ ಉತ್ತರ ಆಯ್ಕೆ ಬಿ ಇಸ್ರೇಲ್. 92ನೇ ಪ್ರಶ್ನೆ, ವೃತ್ತಿ ಜೀವನದ ಕೌಶಲ್ಯಗಳನ್ನು ಸಜ್ಜುಗೊಳಿಸಲು ಯಾವ IT ಕಂಪನಿ AICTE ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ? ಇದರ ಉತ್ತರ ಆಯ್ಕೆ ಎ TCS. 93ನೇ ಪ್ರಶ್ನೆ, ತಾಪಮಾನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಈ ಯಾವ ಸಂಸತ್ತು ವಿಶ್ವದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಿದೆ? ಇದರ ಉತ್ತರ ಆಯ್ಕೆ ಎ UK. 94ನೇ ಪ್ರಶ್ನೆ, ಕರ್ನಾಟಕದ ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಇದರ ಉತ್ತರ ಆಯ್ಕೆ ಎ 1963ರಲ್ಲಿ. 95ನೇ ಪ್ರಶ್ನೆ, 2020ರಲ್ಲಿ G20 ಶೃಂಗಸಭೆಯನ್ನು ಆಯೋಜಿಸುವ ದೇಶ ಯಾವುದು? ಇದರ ಉತ್ತರ ಆಯ್ಕೆ ಬಿ ಸೌದಿ ಅರೇಬಿಯಾ. 96ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಇದರ ಉತ್ತರ ಆಯ್ಕೆ ಸಿ ಡಿ ದೇವರಾಜ ಅರಸ. 97ನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಇದರ ಉತ್ತರ ಆಯ್ಕೆ ಡಿ ಚಾಮರಾಜನಗರ ಜಿಲ್ಲೆ. 98ನೇ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಇದರ ಉತ್ತರ ಆಯ್ಕೆ ಡಿ ಸರ್ ಎಂ ವಿಶ್ವೇಶ್ವರಯ್ಯ. 99ನೇ ಪ್ರಶ್ನೆ, ವಿಶ್ವದ ದಕ್ಷಿಣದ ನಗರವಾಗಿ ಮಾರ್ಪಟ್ಟಿರುವ ಪೋರ್ಟ್ ವಿಲಿಯಮ್ಸ್ ಈ ಕೆಳಗಿನ ಯಾವ ದೇಶದಲ್ಲಿದೆ? ಇದರ ಉತ್ತರ ಆಯ್ಕೆ ಡಿ ಚಿಲಿ. ಕೊನೆಯದಾಗಿ 100ನೇ ಪ್ರಶ್ನೆ, ಗಗನಯಾತ್ರಿ ತರಬೇತಿಗಾಗಿ ಯಾವ ಭಾರತೀಯ ಸಶಸ್ತ್ರ ಘಟನೆಯೊಂದಿಗೆ ಇಸ್ರೋ ಒಪ್ಪಂದಕ್ಕೆ ಸಹಿ ಹಾಕಿತು? ಇದರ ಉತ್ತರ ಆಯ್ಕೆ ಎ ಭಾರತೀಯ ವಾಯುಸೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.